ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ಸ್ಟಾರ್ಟ್ ಆಗಿದ್ದು ಬ್ಲ್ಯಾಕ್ ಕಾಫಿ ಹಾಗೂ ಒಂದು ಲೋಟ ಹಾಟ್ ವಾಟರ್ ಜೊತೆ. ಇವತ್ತು ವರ್ಕೌಟ್ ಮಾಡಿದ್ದೀನಿ, ತುಂಬ ಟೈಪ್ ಎಕ್ಸಸೈಸ್ಗಳನ್ನ ಮಾಡಿದ್ದೀನಿ. ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಜೊತೆಗೆ ಐಫೋನ್ 17 ಫೋನ್ಗಳು ಇವತ್ತು ಡಿಸ್ಟ್ರಿಬ್ಯೂಟ್ ಆಗಿದೆ. ಅದರಲ್ಲಿ ನಾವು ಒಂದು ಪ್ರೀ ಬುಕ್ಕಿಂಗ್ ಮಾಡಿದ್ವಿ, ಅಲ್ಲಿಗೆ ಶಾಪ್ಗೆ ಹೋಗೋ ವಿಡಿಯೋ ಸಹ ಇದರಲ್ಲಿದೆ. ಲಾಸ್ಟ್ ವಿಡಿಯೋಗಳಲ್ಲಿ ಒಳ್ಳೆ ಪ್ರೋಟೀನ್ ಇರುವಂತಹ ಶಕ್ತಿಯುತವಾದಂತಹ ಮಿಲ್ಕ್ ಶೇಕ್ಗಳನ್ನ ಮಾಡಿರೋದನ್ನ ನೋಡಿದ್ದೀರಾ. ಇವತ್ತು ನೀವು ನೋಡ್ತಾ ಇರೋದು ಬ್ಲ್ಯಾಕ್ ಕಾಫಿ ಮಾಡಲಿಕ್ಕೆ ಗೊತ್ತೇ ಇದೆ. ಬಿಸಿ ನೀರು ಆ್ಯಂಡ್ ಕಾಫಿ ಪೌಡರ್ ಅಷ್ಟು ಹಾಕಿದರೆ ಸಾಕಾಗುತ್ತೆ. ಇದು ಸ್ವಲ್ಪ ಅಭ್ಯಾಸ ಆಗೋವರೆಗೆ ಕಷ್ಟ, ಅಭ್ಯಾಸ ಆದರೆ ತುಂಬಾ ಖುಷಿ ಪಡ್ತೀರಾ. ನಮ್ಮ ಒಂದು ಬ್ರೈನ್ನ ಬೂಸ್ಟ್ ಮಾಡಲಿಕ್ಕೆ ಅಂದರೆ ಸ್ವಲ್ಪ ಸ್ಪೀಡು ಮತ್ತು ವರ್ಕೌಟ್ ಬಿಫೋರ್ ವರ್ಕೌಟ್ ಇದು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇವತ್ತಿನ ಎಕ್ಸಸೈಸ್ ವೀಡಿಯೋಗಳು ಸಾಧ್ಯ ಆದಷ್ಟು ಹೊಟ್ಟೆಗೆ ಸಂಬಂಧಪಟ್ಟಿದ್ದಾಗಿತ್ತು. ಅದನ್ನು ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ, ಜಸ್ಟ್ ರೆಫರೆನ್ಸ್ಗೆ ಅಂತ ಇಲ್ಲಿ ನಾನು ಇಷ್ಟದಷ್ಟೇ ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ಒಂದು ಹಾಲಾಕಿ ಕಾಫಿ ಕಾರ್ಡ್ ಸಹ ಮಾಡ್ಕೊಂಡ್ವಿ. ಜೊತೆಗೆ ನಮ್ಮ ರಂಗೋಲಿ ಬಿಸ್ನೆಸ್ ಮಾಡೋರು ಬಂದಿದ್ರು, ಅವ್ರಿಗೂ ಸಹ ಕಾಫಿ ಕೊಟ್ಟೆ. ನೆಕ್ಸ್ಟು ನಮ್ಮ ನೇಬರ್ ಒಬ್ಬರು ಕೆಲವೊಂದು ಪ್ಲ್ಯಾಂಟ್ಸ್ಗಳನ್ನ ತಗೊಳ್ಳಿ ಅಂತ ಹೇಳಿದ್ರು. ಅಂದರೆ ಮೀನ್ಸ್ ಅವರು ಪ್ಲ್ಯಾಂಟ್ಸ್ಗಳನ್ನ ಸೇಲ್ ಮಾಡ್ತಾರಂತೆ, ಅದು ಅವ್ರು ಪ್ಲ್ಯಾಂಟೇಷನ್ ಮಾಡ್ತಾರೆ ಮತ್ತು ನರ್ಸರಿ ಇದೆ ಅಂತೆ. ಸೊ ಅವರು ಎಲ್ಲರಿಗೂ ಸ್ವಲ್ಪ ಕೊಟ್ಟು ನಾವು ಸ್ವಲ್ಪ ತೊಗೊಂಡು ಬಂದರೆ ಸಖತ್ ಖುಷಿ ಆಯಿತು ನನಗೆ. ಇನ್ನು ಮೈಸೂರಲ್ಲಿ ಇವತ್ತಂತೂ ಸಖತ್ತು ಮಳೆ, ಫುಲ್ ಕ್ಲೀನ್ ಆ್ಯಂಡ್ ಸಖತ್ತು ವೆದರ್ ಮಸ್ತ್ ಇತ್ತು. ಇಲ್ಲಿಂದ ಸೀದಾ ಇನ್ನು ಮಾಲ್ ಆಫ್ ಮೈಸೂರು ಹೋದ್ವಿ. ನಾವು ಏನೊಂದು ಮಿಸ್ಟೇಕ್ ಮಾಡಿದ್ವಿ ಅಂದರೆ ಪ್ರೀ ಬುಕ್ಕಿಂಗ್ಗೆ ಒಂದು 10ಕ್ಕೆ ನಾವು ಪೇ ಮಾಡಿ ಬುಕ್ ಮಾಡಬೇಕಿತ್ತು ಬಿಫೋರು. ಡೇ 1 ನಮಗೆ ಡೆಲಿವರಿ ಬೇಕಂತಂದರೆ ನಾವೇನು ಮಾಡಿದ್ವಿ, ನಮ್ಮ ಮನೆಯವ್ರಿಗೆ ರಿಲಯನ್ಸಲ್ಲಿ ಫ್ರೆಂಡ್ ಇದ್ರು ಅಂತೇಳಿ ಅಲ್ಲಿ ಬುಕ್ ಮಾಡಿದ್ವಿ. ನೋಡಿದರೆ ರಿಲಯನ್ಸ್ ಅವ್ರಿಗೆ ಅಷ್ಟು ಈಸಿಯಾಗಿ ಡೆಲಿವರಿ ಕೊಟ್ಟಿಲ್ಲ, ಅಂದರೆ ಡೇ 1ನಲ್ಲಿ ಅಷ್ಟೊಂದು ಡಿಸ್ಟ್ರಿಬ್ಯೂಷನ್ಗೆ ಕೊಟ್ಟಿರಲಿಲ್ಲ ಸ್ಯಾಂಪಲ್ಸ್ಗಳನ್ನ. ದೆನ್ ಐ ಪ್ಲಾನೆಟ್ಗೆ ಹೋದವಾಗ ಗೊತ್ತಾಯಿತು, ಅಲ್ಲಿ ಮಾಡಿದಿದ್ರೆ ಒಂದು 99% ಇವತ್ತೇ ಡೆಲಿವರಿ ಸಿಗೋ ಚಾನ್ಸಸ್ ಇತ್ತು ಅಂತ. ಇದು ಮಾಲಲ್ಲಿ ಮತ್ತು ಮೈಸೂರಿನ ಎಲ್ಲ ಕಡೆಯೂ ಸಹ ನಿಮಗೆ ನವರಾತ್ರಿಗೆ ಮತ್ತು ದಸರಾಗೆ ವಿಶೇಷವಾದ ಡೆಕೋರೇಷನ್ಗಳಿದೆ. ಇದು ಆರೆಂಜ್ ಕಲರಲ್ಲಿ ಮಾಡಿದ್ದಾರೆ ಈ ಸಲ. ನೋಡಿ, ಇದಂತೂ ಮಸ್ತ್ ಸೇಲ್ ಆಗೋ ಚಾನ್ಸಸ್ ಇದೆ. ತುಂಬಾ ಹೈಪ್ ಕ್ರಿಯೇಟ್ ಆಗಿದೆ ಈ ಕಲರ್ ಶೇಡ್ ಮೇಲೆ ಐಫೋನಲ್ಲಿ. ಇದು ಎಸ್ಪೆಷಲಿ ಮೇ ಬಿ ಭಾರತದಲ್ಲೇ ರಿಲೀಸ್ ಆಗಿರೋದಂತ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಐಫೋನ್. ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅಥವಾ ಶಾರ್ಟ್ ಮಾಡೋಕ್ಕಿರ್ತೀನಿ ನೋಡಿ. ವಿಡಿಯೋ ಮಾಡಿದ್ವಿ, ಎಷ್ಟು ಕ್ಲಾರಿಟಿ ಇದೆ ಅಂದರೆ ಐಫೋನು 17 ಪ್ರೋ ಮ್ಯಾಕ್ಸ್ ಪ್ಲಸ್ ನೋಡಿದ್ದು. ಸದ್ಯಕ್ಕೆ 1 TB ತಗೊಳ್ಳೋ ಪ್ಲ್ಯಾನಲ್ಲಿದೆ. ನಂತರ ಸ್ವಲ್ಪ ಸ್ನ್ಯಾಕ್ಸ್ನ ತಿಂದು ಅಲ್ಲಿಂದ ಹೊರಟ್ವಿ. ಸ್ನ್ಯಾಕ್ಸ್ ತುಂಬ ಕಡಿಮೆ ಇತ್ತು ಟೈಮ್ ತಿನ್ನೋದು, ಬಟ್ ಇವತ್ತು ತೊಗೊಂಡ್ವಿ. ಕಾಮನಾಗಿ ನನಗೆ ಈ ಥರ ವೀಡಿಯೋ ಮಾಡಿದಾಗ ಇಷ್ಟ ಆಗುತ್ತೆ, ಯಾಕೆ ನಾನು ಇಷ್ಟು ದಪ್ಪ ಇದ್ದೀನಿ ಅಂತ ಅವಾಗ ನಂಗೆ ನೀಟಾಗಿ ಗೊತ್ತಾಗುತ್ತೆ ನ್ಯಾಚುರಲ್ ಆಗಿದ್ದಾಗ. ಸ್ನ್ಯಾಕ್ಸ್ ಆ್ಯಕ್ಚುಲಿ ಹೊರಗಡೆ ಜಾಸ್ತಿ ತಿನ್ನಬೇಡಿ, ನನ್ನ ಸಜೆಷನ್ನು. ಓಕೆ, ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ. ಬಾಯ್ ಬಾಯ್.